ಹಾಂ ಮನೆಯಲ್ಲೆಲ್ಲ ಈ ಕಡೆ ಒಂದ್ ಸೈಡ್ ಸ್ವಲ್ಪ ಮಲ್ಕೊಂಡು ಫೀಡ್ ಮಾಡ್ತಾ ಇದೆ, ಸ್ವಲ್ಪ ಈ ಸೈಡ್ ಫ್ಲಾಟ್ ಆಗಿದೆ. ಹಂಗಾಗಿ ಏನು ಬೆಡ್ ಫ್ಲಾಟ್ ಆಗಿದೆಯಾ? ಇವನ್ ತಲೆ ಫ್ಲಾಟ್ ಆಗಿದೆ. ಬೆಡ್ ಫ್ಲಾಟ್ ಆಗಿಲ್ಲ ಅಲ್ಲ, ಒಂದು ಮಲ್ಕೊಂಡು ಇದು ಹೆಡ್ ಫ್ಲಾಟ್ ಆಗಿದೆ. ಒಂದ್ ಸೈಡ್ ಮಾತ್ರ. ಸೊ ಅದಕ್ಕೆ ಮನೆಯಲ್ಲಿರೋರು ಸ್ನಾನ ಮಾಡುವಾಗ ಹಿಂಗೆ ತಲೆನ ಪ್ರೆಸ್ ಮಾಡಿ ಮಾಡಿ ಸ್ನಾನ ಮಾಡ್ಬೇಕು ಅಂತಾರೆ. ಸೊ ಆ ತರ ಮಾಡ್ಬೇಕಾ ಅಂತ. ಇಲ್ಲ, ಅವ್ನು ಏನು ಮಾಡಬೇಕು, ಕಾರ್ಪೆಂಟ್ರಿಗೆ ಫೋನ್ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಸ್ಪೆಷಲ್ ಇಕ್ವಿಪ್ಮೆಂಟ್ ಇರ್ತದೆ, ಅದು ಇಟ್ಬಿಟ್ಟು ಟೊಂಗ್ 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 ಅಂತ ಹೊಡಿತಾರೆ. ಹೊಡೆದ್ಬಿಟ್ಟು ಸೀಡಾ ಮಾಡ್ತಾರೆ. ಅದೆಲ್ಲ ಮಾಡಬಾರ್ದು. ನಿಮ್ಮ ಮನೆಯವರೆಲ್ಲ ಅಜ್ಜಿಗಳಿಗೆ, ತಾತಗಳಿಗೆ, ಆಂಟಿಗಳಿಗೆ, ಅಂಕಲ್ಗೆಲ್ಲ ಕರ್ಕೊಂಬನ್ನಿ. ಅವ್ರದ್ದು ತಲೆ ಸ್ವಲ್ಪ ಶೇಪ್ ನಾನು ಚೇಂಜ್ ಮಾಡ್ತೀನಿ. ಮಕ್ಕಳಲ್ಲಿ ಒಂದು ಕಡೆ ಮಲ್ಕೊಂಡು ಹೆಡ್ ಫ್ಲ್ಯಾಟ್ ಆಗುತ್ತೆ. ಯಾಕೆ ಗೊತ್ತಾ? ಅದು ಪೊಸಿಷನ್. ಹಿಂಗೆ ಮಲ್ಕೊಂಡಿರ್ತಾರೆ, ಇಲ್ಲಿ ಫ್ಲ್ಯಾಟ್ ಆಗುತ್ತೆ. ಒಂದು ಸೈಡ್ ಮಲ್ಕೊಂಡಿರ್ತಾಳೆ, ಆ ಸೈಡ್ ಫ್ಲ್ಯಾಟ್ ಆಗುತ್ತೆ. ಅದು ತಾನಾಗೆ ಅವ್ರು ಕುತ್ಕೊಳ್ಳೋಕೆ ಶುರು ಆದಾಗ, ಕ್ರಾಲಿಂಗ್ ಶುರು ಆದಾಗ, ನಿಂತ್ಕೊಳ್ಳೋಕೆ ಶುರು ಆದಾಗ ಪ್ರೆಷರ್ ಹೊರಟೋಗುತ್ತೆ, ಫ್ಲ್ಯಾಟ್ನೆಸ್ ಡಿಸಪಿಯರ್ ಆಗುತ್ತೆ. ಅಲ್ಲೇನಪ್ಪ? ಸೊ ಅದಕ್ಕೆ ಏನು ಮಾಡಬಾರ್ದು, ಕಾರ್ಪೆಂಟ್ರಿಗೂ ಕರಿಬಾರ್ದು, ಯಾವ ಮೆಕ್ಯಾನಿಕ್ಗೂ ಕರಿಬಾರ್ದು, ಶೇಪೆಲ್ಲ ಚೇಂಜ್ ಮಾಡಬಾರ್ದು. ಪ್ರೆಸ್ ಮಾಡ್ತಾರಂತೆ, ನಿನ್ನ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದಾರಂತೆ ನಿಮ್ಮ ಅಜ್ಜಿ. ದಿನ ಬೆಳಿಗ್ಗೆ ಇದ್ರೆ ನಿನ್ನ ತಲೆ ಮೇಲೆ ಕೂರ್ತಾರಂತೆ. ಬೇಡ ಮಾರ್ಯ, ನೀವು ಸ್ಮಾರ್ಟ್ ಆಗಿದೆಯಾ ಮಾರ್ಯ, ಮಾಡಬೇಡಿ ಅಂತ ಹೇಳ್ತಿದ್ದೆ. ಓಕೆ, ಸೊ ಅದು ಮಾಡಬೇಡಿ. ನೀವು ಇನ್ನೂ ಮಸ್ಟರ್ಡ್ ಪಿಲ್ಲೋ ಯೂಸ್ ಮಾಡ್ಬೋದು, ಅಂಥದ್ದೆಲ್ಲ ಯೂಸ್ ಮಾಡಿ. ಬಟ್ ಅವನಿಗೆ ಹೆಡ್ ಶೇಪ್ ಚೇಂಜ್ ಮಾಡೋಕ್ಕೆ ಮಸಾಜ್ ಮಾಡ್ತೀನಿ, ಅದು ತಪ್ಪು, ಮಿತ್ತು. 8 months 9 months 1 year ಇಂದ ನೀವು ಚೇಂಜಸ್ ನಿಮ್ಗೆ ಗೊತ್ತಾಗುತ್ತಾ ಅಂತ ಬಿಟ್ಬಿಡೋಣ. ನಿಮ್ಮ ಅಜ್ಜಿ ತಲೆ ಶೇಪ್ ಚೇಂಜ್ ಮಾಡೋಣ, ನೀನು ನಾನು ಕರ್ಕೊಂಡು ಹೋಗಿ ಮಕ್ಕ ಇದ್ದಾನೆ.